ಇನ್ನು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ದರ್ಶನ್ ಇವತ್ತು ಬಂದು ಹೋಗಿದ್ದಾರೆ. ಚಿಕಿತ್ಸೆಗೆ ಅಂತ ಹೇಳಿ ಬಂದಿದ್ದು, ಯಾಕಂದರೆ ಇನ್ನೂ ಅವರಿಗೆ ತೀವ್ರ ಬೆನ್ನು ನೋವು ಬಾಧಿಸ್ತಾ ಇದೆ. ಹಾಗಾಗಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಇವತ್ತು ಹೋಗಿ ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಬೆನ್ನು ನೋವಿನ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಸದ್ಯ ಈಗ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಇದ್ದಾರೆ. ನಿನ್ನೆನೇ ಆಸ್ಪತ್ರೆಗೆ ಬರ್ತೀನಿ ಅಂತ ಹೇಳಿ ದರ್ಶನ್ ಮಾಹಿತಿ ಕೊಟ್ಟಿದ್ರಂತೆ. ಅಲ್ಲಿ ಡಾಕ್ಟರ್ ಅಜಯ್ ಹೆಗ್ಡೆ ಅಂತ ಒಬ್ಬರಿದ್ದಾರೆ. ಅವರಿಗೆ ಮುಂಚಿನಲ್ಲೂ ಕೂಡ ಪರಿಚಯದವರು. ಸೊ ಹಾಗಾಗಿ ಅವ್ರ ಹತ್ರನೇ ಹೋಗಿ ಚೆಕಪ್ಪಿಗೆ ಅಂತ ಹೋಗಿ ಬಂದಿದ್ದಾರೆ. ನೋಡಿ, ಈಗ ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ರಿ, ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿರೋದು. ಈ ಹಿಂದೆ ಕೂಡ ದರ್ಶನ್ಗೆ ಡಾಕ್ಟರ್ ಅಜಯ್ ಅವರು ಚಿಕಿತ್ಸೆಯನ್ನು ಕೊಟ್ಟಿದ್ರು. ಅಲ್ಲಿ ನೋಡಿ, ಇಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ದರ್ಶನ್ ಅಭಿಮಾನಿಗಳಲ್ಲಿ ಹೇಗೆ ಜಮಾಯಿಸಿದ್ದಾರೆ ಅಂತೇಳಿ. ಡಾಕ್ಟರ್ ಅಜಯ್ ಅವರು ಚಿಕಿತ್ಸೆಯನ್ನು ಈ ಹಿಂದೆ ಏನು ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಮೈಸೂರಿಗೆ ಹೋಗಬೇಕು ಅನ್ನುವಂಥದ್ರ ಬಗ್ಗೆ ಕೋರ್ಟ್ನಲ್ಲೂ ಕೂಡ ಅವರು ಪರ್ಮಿಷನ್ ಕೇಳಿದರು ದರ್ಶನ್. ಸೊ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಮೈಸೂರಿಗೆ ಬಂದಿರುವಂಥ ದರ್ಶನ್ ತಾಯಿ ಮನೆಯಲ್ಲಿ ಜೊತೆಗೆ ತೋಟದ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು ಆಸ್ಪತ್ರೆಗೂ ಕೂಡ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಅವರ ಸಲಹೆಯನ್ನು, ಡಾಕ್ಟರ ಸಲಹೆಯನ್ನು ಪಡ್ಕೊಂಡು ಇವತ್ತು ವಾಪಸ್ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ.